ಸಿದ್ದರಾಮಯ್ಯ ಮೇಲೆ ಮಾತ್ರ ಬಸಪ್ಪ, ಅವರು ಒಳಗಡೆ ವಿಷಪ್ಪ. ಅವರು ಕರ್ನಾಟಕಕ್ಕೆ ಅನ್ಯಾಯ ಆದರೆ ಕೇಳ್ತಕ್ಕಂಥ ಹಕ್ಕು ಎಲ್ಲರಿಗೂ ಇದೆ, ನನಗೂ ಇದೆ, ನಿಮಗೂ ಇದೆ, ಎಲ್ರಿಗೂ ಇದೆ. ಸಂಸದರಾಗಿ ಅವರು ಕೇಳಿದ್ದಾರೆ, ಅದನ್ನು ಒಪ್ಕೊಳ್ಳೋಣ. ಅನ್ಯಾಯ ಆಗಿದೆಯಾ ಮೊದಲು, ಅದು ಪ್ರಶ್ನೆ. ಆದರೂ ಕೂಡ ನೀವು ಪ್ರಶ್ನೆ ಎತ್ತಿದ್ದೀರಿ, ಆ ಪ್ರಶ್ನೆಗೆ ಕೇಂದ್ರ ಸರ್ಕಾರ ಉತ್ತರ ಕೊಟ್ಟಿದೆ. ಆದರೆ ನೀವು ಕೇಳುವಾಗ ಏನು ಕೇಳಿದ್ರಿ? ಕರ್ನಾಟಕಕ್ಕೆ ಅನ್ಯಾಯ ಅನ್ನೋದನ್ನು ಕೇಳಲಿಲ್ಲ, ಇಡೀ ದಕ್ಷಿಣ ಭಾರತಕ್ಕೆ ಅಂತ ಕೇಳಿದ್ರಿ. ಉದ್ದೇಶ ಏನಿತ್ತು ನಿಮ್ಮದು? ಅಂದರೆ ಮೂಲಭೂತವಾಗಿ ನಿಮ್ಮ ತಲೆಯಲ್ಲಿ ಕುಳಿತಿತ್ತು ಉತ್ತರ ದಕ್ಷಿಣವನ್ನು ಒಡೆಯುವಂಥದ್ದು. ಒಂದು ಮಾತನ್ನು ಹೇಳ್ತೇನೆ, ಕರ್ನಾಟಕ 2ನೇ ಸ್ಥಾನದಲ್ಲಿದೆ ಇವತ್ತು ಟ್ಯಾಕ್ಸ್ ಕಲೆಕ್ಷನ್ನಲ್ಲಿ. ಅದು ಸತ್ಯ, ನಿಜ. 1ನೇ ಸ್ಥಾನದಲ್ಲಿ ಮಹಾರಾಷ್ಟ್ರ ಇದೆ. ಮಹಾರಾಷ್ಟ್ರಕ್ಕೆ ಏನು ನ್ಯಾಯ ಕೊಟ್ಟಿದ್ದಾರೋ ನಮಗೆ ಅದೇ ಕೊಟ್ಟಿದ್ದಾರಲ್ಲ. ಗುಜರಾತ್ಗೆ ಏನು ನ್ಯಾಯ ಕೊಟ್ಟಿದ್ದಾರೋ ಜನಸಂಖ್ಯೆ ಆಧಾರದ ಮೇಲೆ ನಮಗೂ ಅದೇ ಕೊಟ್ಟಿದ್ದಾರಲ್ಲ. ಇದನ್ನು ನೀವು ಪ್ರಶ್ನೆ ಮಾಡೋದಾಗಿದ್ದಿದ್ರೆ, ಫೈನಾನ್ಸ್ ಕಮಿಷನ್ ಬಂತಲ್ಲ ರಾಜ್ಯಕ್ಕೆ, ಆವತ್ತು ನಿಮ್ಮ ತಲೆಯಲ್ಲಿ ಏನು ಕುಳಿತಿತ್ತು? ಯಾಕೆ ಅವತ್ತು ನೀವು ಸರಿಯಾಗಿ ನಮ್ಮ ರಾಜ್ಯದ ಕೇಸನ್ನು ಆವತ್ತು ಅಡ್ವೊಕೇಟ್ ಮಾಡಲಿಲ್ಲ? ನೀವು ಮಾಡಿದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿರಲಿಲ್ಲ. ನಿಮ್ಮ ಏನು ವಾದ ಆವತ್ತು ಮಂಡನೆ ಮಾಡಬೇಕಾಗಿತ್ತು. ಸರ್ಕಾರ ಅಂದರೆ ಕಮಿಷನ್ ಅಲ್ಲ, ಅದು ಒಂದು ಇಂಡಿಪೆಂಡೆಂಟ್ ಬಾಡಿ ಇದೆ. ಅದು ಯಾರ ಕೈಲೂ ಇಲ್ಲ. ಒಂದು ಸಾರಿ ತೀರ್ಮಾನ ಆದರೆ ತೀರ್ಮಾನದ ರೀತಿಯಲ್ಲಿ ಹಂಚಿಕೆ ಆಗತ್ತೆ. ಆ ಹಂಚಿಕೆಯನ್ನು ಅದು ಮಾಡಿದೆ. ನಿಮಗೇನಾದರೂ ಅಹವಾಲುಗಳಿದ್ದಿದ್ರೆ ನೀವು ಆವತ್ತೇ ಮಾಡಬಹುದಾಗಿತ್ತು. ಎಲ್ಲ ಕೈ ತಪ್ಪಿ ನಿಮ್ಮ ಸರ್ಕಾರ ಇರುವಾಗಲೇ ನಡೆದಿರೋದು. ಸಿದ್ದರಾಮಯ್ಯನವರೇ ಮೊದಲು ಮುಖ್ಯಮಂತ್ರಿ ಆಗಿದ್ದರು. ಅವರು ಒಂದು ದಿನ ಕೂಡ ಆ ಸಭೆಯಲ್ಲಿ ಅವರು ಇರಲಿಲ್ಲ. ಕೃಷ್ಣ ಬೈರೇಗೌಡರನ್ನು ಕಳಿಸ್ತಿದ್ರು. ಇರಲಿ, ಅದೇನೇ ಇರಲಿ, ಅದು ಹಿಂದೆ ಆಗಿರ್ತಕ್ಕಂಥದ್ದು. ಆದರೆ ಇವತ್ತು ಬಂದಿರತಕ್ಕಂಥದ್ದೇನು? ದೇಶವನ್ನು ಒಡೆಯತಕ್ಕಂಥ ಮಾತುಗಳನ್ನು ಇವತ್ತು ಆಡ್ತಾ ಇದ್ದೀರಿ ನೀವು. ಇದು ದೇಶದ್ರೋಹದ ಕೆಲಸ ಅಲ್ವಾ? ಇದನ್ನು ನಮ್ಮ ಸಂವಿಧಾನ ಒಪ್ತದ? ಮಾತೆತ್ತಿದರೆ ನೀವು ಸಂವಿಧಾನ ರಕ್ಷಕರು ಅಂತ ಮಾತಾಡ್ತಿರಲ್ಲ. ಇದು ಸಂವಿಧಾನ ರಕ್ಷಣೆಯ ಕೆಲಸನ? ಇದು ಸಂವಿಧಾನಕ್ಕೆ ದ್ರೋಹ ಬಗೆಯತಕ್ಕಂಥ ಕೆಲಸವನ್ನು ನೀವು ಮಾಡಿದ್ದೀರಿ. ಮೋದಿ ಅವರ ಮೇಲೆ ನೀವು ಗೂಬೆ ಕೂರಿಸ್ತಾ ಇದ್ದೀರಿ. ಮೋದಿ ಕುತ್ಕೊಂಡು ಹಂಚ್ತಾರ ಹಣವನ್ನು? ಎಲ್ಲದಕ್ಕೂ ಒಂದು ವ್ಯವಸ್ಥೆ ಇದೆಯಲ್ಲ, ಅದನ್ನು ಮಾಡಬೇಕಾಗಿತ್ತು. ವಿಶೇಷ ಶಿಫಾರಸು ಮಾಡಿತ್ತು 5,000 ಜೊತೆಗೆ ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ಅಮೌಂಟ್ ಮಾಡಿತ್ತು. ಪ್ಲಸ್ ಬರಕ್ಕೂ ಏನು ಬಂದಿಲ್ಲ ಅನ್ನೋದು. ಇವನ್ನಾದರೂ ಉಳಿದಾವಲ್ಲ, ಅದನ್ನೇ ಹೇಳಿದ್ದಿದ್ರೆ, ಅಷ್ಟನ್ನೇ ಹೇಳಿದ್ದಿದ್ರೆ ಶಮನ ಇರ್ತಿತ್ತು. ಇದನ್ನು ಸೇರಿಸ್ಕೊಂಡಿದ್ದೀರಿ, ತಪ್ಪೇನಿಲ್ಲ. ಸುಳ್ಳುಗಳ ಜೊತೆಯಲ್ಲಿ ಸತ್ಯವನ್ನು ಸೇರಿಸಿದಾಗ ಸುಳ್ಳುಗಳ ಜೊತೆಯಲ್ಲಿ ಸತ್ಯ ಮುಚ್ಚೋಗುತ್ತೆ. 5,300 ಕೋಟಿ ಭದ್ರಾ ಯೋಜನೆ ಕೊಟ್ಟಿದ್ದಾರಲ್ಲ, ಅದಕ್ಕೆ ನಿಮ್ಮ ಪ್ರಾಜೆಕ್ಟ್ ಇದೆಯಲ್ಲ, ನೀವು ಅವರು ಒಂದೇ ಅಲ್ಲ ದುಡ್ಡು, ಇಲ್ಲಿ ರಾಜ್ಯದಿಂದನೂ ಅದಕ್ಕೆ ಸೇರಿಸಬೇಕಾಗತ್ತೆ. ಮತ್ತು ನೀವು ಆ ರಿಪೋರ್ಟನ್ನು ಸಬ್ಮಿಟ್ ನೀವು ಮಾಡಬೇಕಾಗತ್ತೆ. ರಿಪೋರ್ಟ್ ಅವರು ಮಾಡಲ್ಲ. ಅದಕ್ಕೆ ಇದುವರೆಗೂ ಇವರು ಆ ರಿಪೋರ್ಟನ್ನು ಸಬ್ಮಿಟ್ ಮಾಡಿಲ್ಲ, ಇನ್ನೂ ಕೊಟ್ಟಿಲ್ಲ ಅನ್ನೋ ಆಪಾದನೆ ಮಾಡ್ತಿದ್ದಾರೆ. ಅವರು ಕಾಯ್ತಿದ್ದಾರೆ. ಅದಕ್ಕೆ ವಿತ್ತ ಸಚಿವರು ಹೇಳಿದ್ದಾರೆ, ವಿ ನೀಡ್ ಎ ಪರ್ಫೆಕ್ಟ್ ರಿಪೋರ್ಟ್ ಕೊಡ್ದಿರಾನೆ ಇವರೊಂದು ಲೆಟರ್ ಬರೆದ್ಬಿಟ್ಟು ಸೋಷಿಯಲ್ ಮೀಡಿಯಾಗೆ ಹಾಕ್ತಾರೆ, ಟಿವಿಗಳಿಗೆ ಕೊಡ್ತಾರೆ ಅನ್ನೋದನ್ನು ಅವರು ಆಪಾದನೆ ಮಾಡಿದ್ದಾರೆ. DPR ಇದ್ದಿದ್ದು ನಾವಿದ್ದಾಗಲೇ. ಅಲೋಕೇಶನ್ ಆದಮೇಲೆ ಪ್ರಾಜೆಕ್ಟ್ ಬೇರೆ ಮಾಡಬೇಕು, DPR ಬೇರೆ. ಅದು ಕೇಳಲಿಕ್ಕೆ ಕ್ಲೇಮ್, ಅದು ಕ್ಲೇಮ್ ಆದಮೇಲೆ ಈಗ ನಿಮ್ಮ ಪ್ರಾಜೆಕ್ಟ್ ಯಾವ್ಯಾವ ರೀತಿ ಇರಬೇಕು, ಅದಕ್ಕೆ ಏನೇನು ಬೇಕು, ನಮ್ಮ ಇದು ಪಾಲು ಎಷ್ಟು, ಕೇಂದ್ರದ ಪಾಲು ಇಷ್ಟು ಬಂದಿದೆ, ಅದಕ್ಕೆ ನಮ್ಮ ಪಾಲು ಎಷ್ಟು, ಇದನ್ನೆಲ್ಲನೂ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಆಗಬೇಕು. ಅದನ್ನು ಮಾಡಿಲ್ಲ. ಯಾಕೆ ಮಾಡಿಲ್ಲ ಇವರು? ಬರೀ ಆಪಾದನೆ ಮಾಡ್ತಾ ಇದ್ರೆ ಹಣ ಬರುತ್ತಾ? ಎಲ್ಲಕ್ಕೂ ಒಂದು ಪದ್ಧತಿ ಇದೆ. ಸರ್ಕಾರ ನಡೆಯೋದಂತಂದರೆ ಒಂದು ಏನು ಡಬ್ಬ ಅಂಗಡಿ ಅಲ್ಲ ಸರ್ಕಾರ. ಅದು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು. ಅಂಗಡಿ ವ್ಯಾಪಾರ ನಡೆಯಲ್ಲ ಇಲ್ಲಿ. ಅದಕ್ಕೊಂದು ಸಿಸ್ಟಮ್ ಇದೆ. ಮತ್ತು ಕಾನ್ಸ್ಟಿಟ್ಯೂಷನ್ ಏನಕ್ಕೆ ಇರಬೇಕು? ಈ ವ್ಯವಸ್ಥೆಗಳೆಲ್ಲ ಏನಕ್ಕೆ ಬರಬೇಕು? ಆದ್ದರಿಂದ ಬರೀ ಸುಳ್ಳುಗಳಲ್ಲಿ ಕಾಲ ಬಡಿತಾ ಇದ್ದಾರೆ. ಅದಕ್ಕೆ ನಾನು ಹೇಳಿದ್ದೀನಿ,
ಸಿದ್ದರಾಮಯ್ಯ ಮೇಲೆ ಮಾತ್ರ ಬಸಪ್ಪ, ಅವರು ಒಳಗಡೆ ವಿಷಪ್ಪ. ಅವರು ನಾನು ಹಲವು ಬಾರಿ ಹೇಳ್ಬಿಟ್ಟಿದ್ದೀನಿ ಇದನ್ನು. ಯಾಕೆ ಅಂತಂದರೆ ಅವರು ಹೇಳೋದೇ ಬೇರೆ, ಮಾಡೋದೇ ಬೇರೆ. ದಾರಿ ತಪ್ಪಿಸಿ ಸುಮ್ಮನೆ ಏನೋ ಕಾಟಾಚಾರಕ್ಕನ್ನು ನಡೆಸ್ಕೊಂಡು ಹೋಗ್ತಿದ್ದಾರೆ. ಇವತ್ತು ನಾವು ಕೇಳ್ತೀವಪ್ಪ, ದಲಿತ ಸಮುದಾಯ ಈ ಬೆಂಗಳೂರಿನ, ನಾವು ಕರ್ನಾಟಕದಿಂದ ಟ್ಯಾಕ್ಸನ್ನು ಇಷ್ಟನ್ನು ಇದು ಮಾಡ್ತಾ ಇದ್ದೀವಿ, ನಾವು ಕೇಂದ್ರಕ್ಕೆ ಕಳಿಸ್ತಾ ಇದ್ದೀವಿ, ನಮಗೆ ಕಡಿಮೆ ಬರ್ತಾ ಇದೆ. ಕೇಳಿದ್ರಲ್ಲ ನೀವು, ನ್ಯಾಯಸಮ್ಮತವಾಗಿ ಕೇಳಿದ್ದೀವಿ. ಪಾಪ ಅದು ಸುಳ್ಳು ನಿಜ ಆಮೇಲೆ ಮಾತಾಡೋಣ. ಇದನ್ನು ನೀವು ಹೋರಾಟ ಮಾಡ್ತೀರಿ ಡೆಲ್ಲಿಗೆ ಹೋಗಿ. ದಲಿತರಿಗಾಗಿ ಮೀಸಲಿಟ್ಟಿದ್ದ 11,144 ಕೋಟಿ ರೂಪಾಯಿಗಳನ್ನು ದಲಿತರಿಗೆ ವಂಚನೆ ಮಾಡಿ ನೀವು ಬೇರೆ ಕಾರ್ಯಗಳಿಗೆ ಕೊಟ್ಟಿದ್ದೀರಲ್ಲ. ಯಾರು ಕೇಳಿದ್ರೆ ನೀವು ಯಾಕೆ ಏನು ಉತ್ತರ ಕೊಡ್ತಾ ಇದ್ದೀರಿ? ನೀವು ಗ್ಯಾರಂಟಿಗಳಿಗೆ ಜಾತಿವಾರು ಗ್ಯಾರಂಟಿ ಕೊಟ್ಟಿದ್ದೀರಾ? ಈ ಜಾತಿಗೆ ಇಂಥದ್ದು ಗ್ಯಾರಂಟಿ, ಈ ಜಾತಿಗೆ ಇಂಥದ್ದು ಗ್ಯಾರಂಟಿ, ಈ ಧರ್ಮಕ್ಕೆ ಇಂಥದ್ದು ಗ್ಯಾರಂಟಿ ಕೊಟ್ಟಿದ್ದೀರಾ? ಎಲ್ಲರಿಗೂ ಸರಿಸಮನಾಗಿ ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ದೀರಿ. ಚುನಾವಣೆಯ ಗಿಮಿಕ್ ಅದು ಮಾಡಿದಿರಿ. ಆದರೆ ಇವತ್ತು ನೀವು ಅದನ್ನು ಕೊಡಬೇಕಾದ್ದು ನಿಮ್ಮ ಬದ್ಧತೆ ಇರೋದ್ರಿಂದ ನೀವು ಕೊಡಲೇಬೇಕು. ಆದರೆ ದಲಿತರಿಗಾಗಿ ದಲಿತರನ್ನ ದುಡ್ಡನ್ನು ಯಾಕೆ ಕೊಡ್ತಾ ಇದ್ದೀರಿ ನೀವು? ದಲಿತರಿಗೆ ಮಾತ್ರ ಸಪರೇಟ್ ಗ್ಯಾರಂಟಿನಾ? ಇದು ವಂಚನೆ ಅಲ್ವಾ, ಮೋಸ ಅಲ್ವಾ ಈ ಸರ್ಕಾರ ಮಾಡ್ತಾ ಇರೋದು? ದಲಿತರ ಬಗ್ಗೆ ಸ್ವಲ್ಪವೂ ಕಾಳಜಿ ಬದ್ಧತೆ ಇಲ್ಲದೆ ಇರತಕ್ಕಂಥ ಸರ್ಕಾರ ಇವತ್ತು ಯಾವುದಾದ್ರೂ ಅದು ಕಾಂಗ್ರೆಸ್ ಸರ್ಕಾರ.